ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ಈ ವಿಭಾಗದಲ್ಲಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಗೃಹ ಪ್ರವೇಶ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತೀವಿ. ಮನೆ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಜೀವನದಲ್ಲಿ ಅದು ಸರಿ ಮಾಡು ಇದು ಸರಿ ಮಾಡು ಅನ್ನೋಕ್ಕಿಂತ ನಾವು ಮನೆ ಕಟ್ಕೊಳ್ಳೋಕೆ ಮೊದಲೇ ಏನೇನು ಸರಿ ಮಾಡ್ಕೋಬೇಕು ಅನ್ನೋದನ್ನು ಹೇಳೋದು ಉತ್ತಮ ಅಲ್ವಾ? ಯಾವುದು ತಿಳ್ಕೊಳ್ಳಿ, ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಅಂತ ಮಕ್ಕಳಿಗೆ ಹೇಳ್ತಕ್ಕಂಥ ತಾಯಿಂದ್ರೆ ಏನು ಮಾಡ್ತಾರೋ ಅದೇ ರೀತಿ ನೀವುಗಳೆಲ್ಲ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಅನ್ನೋ ಉದ್ದೇಶ ನಂದು. ನಿಮ್ಮನ್ನೆಲ್ಲ ಬೈದ್ಕೊಂಡು ಯಾವ ಪಾಪಕ್ಕೆ ನರಕಕ್ಕೆ ಹೋಗಲಿ ಅಲ್ವೇ? ಆದರೆ ಜೀವನದಲ್ಲಿ ತಿಳ್ಕೊಳ್ಳಿ, ಏನೋ ನಮ್ಮವ್ರು ಕೆಟ್ಟು ಹೋಗ್ತಾ ಇದ್ದಾರಲ್ಲ, ಹಾಲು ಹೋಗ್ತಾ ಇದ್ದಾರಲ್ಲ, ಕುಳ್ಗೆಟ್ಟು ಹೋಗ್ತಾ ಇದ್ದೀರಲ್ಲ, ಸರಿಯಾಗಿರ್ರಯ್ಯ, ಬೀಳ್ಬೇಡ್ರಿ ಅನ್ನೋತ್ತೀರ. ಆ ಥರ ತೂಗಾಡ್ತಿರೋ ನಿಮ್ಮ ಜೀವನನ ಸರಿಪಡಿಸೋದು ನಮ್ಮ ಕರ್ತವ್ಯ. ಇದು ಜಗತ್ತು ಅನ್ನೋದು ಬ್ರಹ್ಮಾಂಡ ಲೋಕ. ಇಂಥ ಒಂದು ಬ್ರಹ್ಮಾಂಡ ಲೋಕನ ಯಾವುದೋ ಲೋಕ ಅಂತ ನಾವು ಅನ್ಕೊಂಡಿಲ್ಲ, ನಮ್ಮ ಲೋಕ ಅನ್ಕೊಂಡಿದ್ದೀವಿ. ಇಂಥ ಒಂದು ಲೋಕದಲ್ಲಿ ಒಂದು ಗೃಹ ನಿವಾಸದಲ್ಲಿ ಒಂದು ಪೂಜೆ ಪುನಸ್ಕಾರ. ಇವತ್ತಿನ ದಿವಸ ನಾನೇನು ಮಾಡ್ತಾ ಇರ್ತಿದ್ದೆ ಹೇಳಿ? ಸತ್ಯನಾರಾಯಣ ವ್ರತವನ್ನ ಮಾಡಬೇಕು ಅಂದರೆ ಮನೆ ಗೃಹ ಪ್ರವೇಶ ಮಾಡೋ ಸಮಯಕ್ಕೆ ಇದು ಬೇಕಾ ಅನ್ಸುತ್ತಾ ನಿಮಗೆ? ಅದನ್ನು ತಿಳ್ಕೊಳ್ಳೋಕೆ ಮೊದಲು ಬನ್ನಿ ಆ ಶಿವ ವಾಸ್ತು ಪುರುಷ ಸ್ವಾಗತ ಮಾಡೋಣ, ತದನಂತರ ಮಾತಾಡೋಣ. ಬಹಳ ಸಂತೋಷ, ಬಹಳ ಸಂತೋಷ. ಪರಮಾತ್ಮ ಶಿವನೇ ನೀನೇ ಗಟ್ಟಿ. ಒಂದು ಗೃಹ ನಿವಾಸದಲ್ಲಿ ಗ್ರಹ ಬಲವಿಲ್ಲದಿದ್ದಾಗ ಗೃಹ ಬಲಕ್ಕೆ ಪರಿಪೂರ್ಣವಾಗಿ ಕೊಡೋದೇ ವಾಸ್ತು. ಇಂಥ ವಾಸ್ತು ಪುರುಷನ ಕೂತ್ಕೋಬೇಕಾದ್ರೆ ಜೀವನದಲ್ಲಿ ನಾವು ನೀವು ಎಲ್ಲ ಎಷ್ಟು ಕಷ್ಟಗಳನ್ನು ಪಡಬೇಕು, ಹೌದು. ಆದರೆ ಒಂದು ಗೃಹ ಪ್ರವೇಶ ಮಾಡ್ಕೊಳ್ಳುವಾಗ ಯಾತಕ್ಕೆ ಸತ್ಯನಾರಾಯಣ ವ್ರತ ಮಾಡ್ತಾರೆ ಅಂದರೆ ನವಗ್ರಹ ಶಾಂತಿಯನ್ನು, ನವಗ್ರಹ ಹೋಮವನ್ನು ಮನೇಲಿ ಮಾಡ್ಕೋಬಾರ್ದು. ಗೊತ್ತಾ ನಿಮ್ಗದು? ಯಾವತ್ತು ತಿಳ್ಕೊಳ್ಳಿ, ನವಗ್ರಹ ಹೋಮವನ್ನ ಯಾರು ಮನೆಯಲ್ಲಿ ಮಾಡಿಸ್ಕೊಂತೀರೋ ಎಲ್ಲ ಗ್ರಹಗಳು ನಿಮ್ಮನ್ನ ಆವರಿಸ್ಕೊಂಡು ಇನ್ನಷ್ಟು ಮುಳುಗಿಸ್ಬಿಡುತ್ತೆ. ಅದಕ್ಕೆ ಕಾರಣಾಂತರದಿಂದ ಹಾಗೆ ಡೈರೆಕ್ಟಾಗಿ ಮಾಡ್ಕೋಬಾರ್ದು. ಕೆಲವ್ರನ್ನ ಇಂಡೈರೆಕ್ಟಾಗಿ ಕರಿಬೇಕು. ಅದನ್ನು ಹೇಗೆ? ಸತ್ಯನಾರಾಯಣ ವ್ರತ ಅಂದರೆ ನವಗ್ರಹ ಶಾಂತಿ ಮಾಡ್ಕೋಬೋದು, ನವಗ್ರಹ ಹೋಮವನ್ನು ಮಾಡ್ಕೋಬಾರ್ದು. ಮನೆಯಲ್ಲಿ ರುದ್ರ ಹೋಮವನ್ನೇ ಮಾಡಬಾರ್ದು, ಅಂದರೆ ಚಂಡಿ ಹೋಮವನ್ನು ಮಾಡಬಾರ್ದು, ರುದ್ರ ಹೋಮವನ್ನು ಮನೇಲಿ ಮಾಡ್ಕೋಬಾರ್ದು. ಯಾಕೆಂದರೆ ಚಿಕ್ಕದಾಗಿರ್ತಕ್ಕಂಥ ಗೃಹ ನಿವಾಸದಲ್ಲಿ ಇವ್ರನ್ನೆಲ್ಲ ಕರೆದಾಗ ದೊಡ್ಡ ದೊಡ್ಡ ದೇವತೆಗಳು ಬಂದ ಹಾಗೆ, ಆ ದೊಡ್ಡ ದೇವತೆಗಳು ಬಂದಾಗ ನೀವು ತಡ್ಕೊಳ್ಳೋಕ್ಕೆ ಶಕ್ತಿ ಆಗದಿದ್ದಾಗ, ಅವರು ಕೇವಲ ಹವಿಸ್ಸನ್ನು ನೀವು ಕೊಡೋಕ್ಕಾಗದಿದ್ದಾಗ ನೀವು ಮಾಡಿರೋ ಪಾಪಕರ್ಮಗಳಿಗೆ ಕರೆದು ಅವಮಾನ ಮಾಡಿದಾಗತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಯಥಾಶಕ್ತಿ ನಿಮ್ಮ ಮೇಲಾದ ಶಕ್ತಿಯನ್ನ, ಶಕ್ತಿ ಮೀರಿ ಭಗವಂತನ ಸೇವೆ. ಹೇಗೆ? ಸತ್ಯನಾರಾಯಣ ವ್ರತವನ್ನ. ಗೃಹ ಪ್ರವೇಶ ಅಂದರೆ ಹಸು ಬಂದಾಗ ಕಾಮಧೇನು 300 ಮುಕ್ಕೋಟಿ ದೇವತೆಗಳನ್ನ ಒಳಗೆ ಕರಿಬೇಕು. ಒಂದು ಗೃಹ ಪ್ರವೇಶ ಮಾಡ್ಕೋಬೇಕಾದ್ರೆ ಶಿವಂ ವಾಸ್ತುಲಿ ಏನು ಹೇಳುತ್ತೆ? ಮನೆ ಒಳಗೆ ಫಸ್ಟ್ ಹಸು ಬನ್ನಿ. ಆ ಹಸುವನ್ನು ಯಾತ ಕರ್ಕೊಂಡ್ ಬರ್ತೀವಿ? ಎಲ್ಲಾ ದೇವಾನುದೇವತೆಗಳು ಮನೆ ಒಳಗೆ ಕಾಲಿಟ್ರೆ ಆ ಹಸು ಜಾಡಿಸಿ ಒದ್ದು ಬೆಲ್ಲವನ್ನ ಒಳಭಾಗದಲ್ಲಿ ಬಂದ್ರೆ ಗೃಹಲಕ್ಷ್ಮಿ ಹೇಗೆ ಮದುವೆಯಾಗಿ ಹೆಣ್ಣು ಮಗಳು ಬರ್ತಾಳೋ ಅದಕ್ಕಿಂತ ಶ್ರೇಷ್ಠ ಸಾಕ್ಷಾತ್ ಜಗನ್ಮೋಹಿನಿ ದೇವಿ ಆ ಕಾಮಧೇನು ಹೆಣ್ಣಾಗಿರ್ತಕ್ಕಂಥವಳು. ಬಂದಾಗ ಎಲ್ಲಾ ದೇವತೆಗಳನ್ನ ತನ್ನಲ್ಲಿ ಸ್ಥಾನ ಮಾನ ಗೌರವವನ್ನು ಕೊಟ್ಟು ಕಳ್ಕೊಂಡು ಬಂದಾಗ, ಅಷ್ಟು ವಿಶೇಷವಾಗಿ ಅವಳು ಗೋಮೂತ್ರವನ್ನೇ ಮನೆಯಲ್ಲಿ ಹಾಕಿದಾಗ ಇನ್ನಷ್ಟು ಫಲಾಫಲ. ಕೆಲವರು ಏನು ಗೊತ್ತಾ? ಅಯ್ಯೋ ಇಲ್ಲಿ ಹಸು ಬಂದ್ಬಿಡ್ತಾ, ಸೆಗಣಿ ಮಾಡ್ಬಿಡ್ತಾ, ಈಗ ತಾನೇ ಟೈಲ್ಸ್ ಹಾಕಿದ್ದೀನಿ ಅಂತಾರೆ. ಎಷ್ಟು ಗಬ್ನನ ಮಕ್ಕಳು ಅಂದರೆ ಇವತ್ತಿನ ಸಹ ತಿಳ್ಕೊಳ್ಳಿ, ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೂ ಅಶುಭ ಕಾರ್ಯಕ್ಕೂ ಹಸು ಗೋಮೂತ್ರ ಗೋಮಯ ಬಹಳ ಮುಖ್ಯ. ಜೀವನದಲ್ಲಿ ನೀವು ಅಕಸ್ಮಾತ್ ಸಾಯೋ ಸಮಯಕ್ಕೆ ಬೆರಣಿ ಇಲ್ಲದೆ ಇದ್ರೆ ಸುಡಕ್ಕಾಗಲ್ಲ, ಗೊತ್ತಾ? ಆ ಹೆಣ ಸುಡೋದೇ ಇಲ್ಲ. ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ, ಶಾಸ್ತ್ರ ಸಂಪ್ರದಾಯದಲ್ಲಿ ಏನು ಹೇಳುತ್ತೆ? ಮಿಷಿನ್ಗಾದರೂ ಹಾಕಿ ಇಲ್ಲ ಸೌದೆಲಾದರೂ ಸುಟ್ಟರು ಒಂದು ಬೆರಣಿ ಬೇಕೇ ಬೇಕು. ತುಪ್ಪ ಹಾಕಿ ಕರ್ಪೂರನ್ನು ಹಚ್ಚಿ ಕಳಿಸಿದ್ರೇನೆ ಆತ್ಮಶಾಂತಿಗೆ ನಾವು ಯಮಲೋಕವಲ್ಲ ಯಾವ ಲೋಕಕ್ಕೂ ಹೋಗಕ್ಕಾಲ್ವಂತೆ, ತ್ರಿಶಂಕು ಸ್ವರ್ಗದಲ್ಲಿ ನಿಂತಿರುತ್ತೆ. ಅದಕ್ಕೆ ಏನು ಹೇಳುತ್ತೆ? ನಾನು ಈ ಬೆರಣಿಯನ್ನ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ನೀವು ವೈಕರ್ಣಿಕ ನದಿಲಿ ಹೋದಾಗ ಬೆರಣಿ ನೀರಲ್ಲಿ ತೇಲ್ದಾಗ ನಿನ್ನ ಆತ್ಮ ಅದ್ರ ಮೇಲೆ ಕೂತ್ಕೊಂಡು ಹೋಗ್ಲಿ. ಅಕಸ್ಮಾತ್ ಆ ಕಡೆ ಈ ಕಡೆ ರಕ್ತ ಹೋಗ್ತಾ ಇರುತ್ತೆ, ಈ ಕಡೆ ಆ ಕಡೆ ಎಲ್ಲ ಹೇಲ್ ಹೋಗ್ತಾ ಇರುತ್ತೆ, ಅದು ವೈಕರ್ಣಿಕ ನದಿ. ಅಂಥದ್ರಲ್ಲಿ ಪಾಪಕರ್ಮಗಳು ಮಾಡಿರತಕ್ಕಂಥ ಆತ್ಮಗಳು ಕೂಡ ಶುಚಿರ್ಭೂತವಾಗಿ ಹೋಗ್ಲಿ ಅನ್ನುತ್ತೆ. ಅದಕ್ಕೆ ಈ ಗ್ರಹ ದೋಷಗಳನ್ನ ಹೋಗ್ಲಾಡ್ಸಕ್ಕೆ ಮನೆಯೊಳಗೆ ಯಾವ ಮೃತ್ಯುನೂ ಬರದೇ ಇರಲಿ, ಅಪಮೃತ್ಯು ಆಗದೆ ಇರಲಿ. ಕೆಲವ್ರಿಗೆ ವಾಸ್ತು ಸರಿ ಇಲ್ಲ, ನನ್ನ ಮಗಳು ಈ ಮನೆ ಕಾಲಿಟ್ಲು, ಅದೇನೋ ನೇಣು ಹಾಕೊಂಡ್ಬಿಟ್ಟು ಸತ್ತೋದ್ಲೋ ಅಯ್ಯೋ ಅಂತ ಅಳ್ತಾರೆ ಕೆಲವರು. ಕೆಲವ್ರು ಏನು ಮಾಡ್ತಾರೆ? ಎಷ್ಟೇ ಅವ್ರ ಮನೇಲಿ ಸತ್ರೂ ಸತ್ತಾಗ ವ್ಯತೆ, ಹಿಂಗಾಗೋಯ್ತು, ನಾನು ಹಿಂಗೆ ಮಾಡಲ್ಲ, ಇನ್ಮೇಲೆ ನಾನು ಹೀಗೆ ತಪ್ಪು ಮಾಡಬಾರ್ದಾಗಿತ್ತು ಅಂತ ಒದ್ದಾಡ್ತಾರೆ.
ಅದೇ ನೋಡಿ ಜನ ಸತ್ತು ಒಂದು ತಿಂಗಳಾಗೋಗ್ಲಿ ಮರ್ತೋದ್ಮೇಲೆ ತಿರುಗಿ ನಾಯಿ ಬಾಲ ಡೊಂಕು ಅದೇ ಹಳೆ ರಾಗ ಅದೇ ಪುರಾಣ ಅಂದ್ರೇನು ದುರಾಂಕಾರ ಬಿಡಲ್ಲ. ಸತ್ತೊಂದು ಸಾಯೋವರೆಗೂ ಮಾತ್ರ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಬಾರ್ದು ಆಮೇಲೆ ಮಾಡಿದ್ದೇ ಮಾಡೋ ಅಂದರೆ ಯಾವತ್ತು ತಿಳ್ಕೊಳ್ಳಿ, ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ, ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡೋದಲ್ಲ. ಮನೆ ಒಳಗೆ ಬೃಂದಾವನ ಅನ್ನೋದು ತುಳಸಿ. ಆ ತುಳಸಿನ ಯಾವತ್ತು ಹೊರಭಾಗದಲ್ಲಿ ಹೀಗೆ ಇಟ್ಕೋಬೇಕು, ಬಿಲ್ಪತ್ರೆ ಸ್ವಲ್ಪ ಇಟ್ಕೋಬೇಕು, ಹೂ ಇಟ್ಕೊಂಡು ಅಕ್ಷಿಟ್ಕೊಂಡು ಆಶೀರ್ವಾದವನ್ನು ನಾವುಗಳು ಆ ಎತ್ತಿಗೆ, ಹಸುಗೆ, ಕರುಗೆ ಮಾಡಬೇಕು. ಎತ್ತು, ಹಸು, ಕರು ಎಲ್ಲ ಬಂದ ತಕ್ಷಣ ಜಾರತ್ತೆ. ನೀವುಗಳೆಲ್ಲ ಏನು ಮಾಡಿದರೆ ಈ ಕಾಲದಲ್ಲಿ ಮಜಾಕ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ, ಗ್ರನೈಟ್ ಹಾಕ್ಸ್ಬಿಡ್ತೀರಾ. ಪಾಪ ಹಸು ಕಾಲಿಟ್ಟ ತಕ್ಷಣ ತಬಾರಂತ ಬಿದ್ದೆ. ಎಷ್ಟು ಅಪಶುದ್ಧ ಅಲ್ಲ. ಆ ಥರ ಭಾಳ ಜನ ಗೃಹ ಪ್ರವೇಶಕ್ಕೆ ಹಸು ಕರ್ಕೊಂಬರಕ್ಕೆ ಮೊದಲು ಸತ್ಯನಾರಾಯಣ ವ್ರತ ಆಗಿರಬೇಕು. ಸತ್ಯನಾರಾಯಣ ವ್ರತಕ್ಕೆ ದಂಪತಿಗಳು ಕೂತಿರಬೇಕು, ಆ ಪೂರ್ಣ ಕಲಶ ಮಹಾಮಂಗಳಾರತಿ ಆಗಬೇಕು, ಪಂಚಾಮೃತವನ್ನು ಮೊದಲನೇದು ಹಸು ಕೊಡಕ್ಕೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಹಾಕಿರಬೇಕು. ಆ ಹಸುನ ಅವಾಗ ಕರಿಬೇಕು. ಆಗ ಸತ್ಯನಾರಾಯಣ ವ್ರತದಲ್ಲಿ ನವಗ್ರಹಗಳೆಲ್ಲ ಆಚೆ ಹೋಗುತ್ತೆ, ದೇವತೆಗಳೆಲ್ಲ ಒಳಗೆ ಬರ್ತಾರೆ. ಸತ್ಯನಾರಾಯಣ ಸ್ವತಃ ಸಂತೋಷ ಸಂತೋಷ ಅಂತ ಆಶೀರ್ವಾದ ಮಾಡ್ತಾರೆ ನಿಮಗೆ. ನಾರದ ಮಹಾಮುನಿಗಳಿದ್ದ ಹಾಗೆ ಜೀವನದಲ್ಲಿ ಯಾರು ನಿಮ್ಮ ಮನೆಗೆ ಬಂದು ಕಳತ್ರವನ್ನು ಮಾಡಲ್ಲ. ನಾರದ ಮಹಾಮುನಿಗಳು ಏನಕ್ಕೆ ಬರೋದು? ಒಂದು ಟರ್ನಿಂಗ್ ಪಾಯಿಂಟ್, ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್. ಅದಕ್ಕೆ ಸತ್ಯನಾರಾಯಣ ವ್ರತವನ್ನು ತಿಳ್ಕೊಳ್ಳಿ. ಯಾರಾದರೂ ಸತ್ತಾಗ ಖಂಡಿತ ಆ ಮನೇಲಿ ಸತ್ಯನಾರಾಯಣ ವ್ರತ ಮಾಡಬಾರ್ದು. ಸತ್ಯನಾರಾಯಣ ಪೂಜೆ ಯಾವತ್ತು ಮಾಡ್ಕೊತೀರೋ, ಗೃಹ ಪ್ರವೇಶ ಯಾವತ್ತು ಮಾಡ್ಕೊತೀರೋ, ಹೊಸ ಮನೆಯಲ್ಲಿ ಮದುವೆ ಆಗಿರಬಾರ್ದು. ಮದುವೆ ಮಾಡೋ ಹಾಗಿದ್ರೆ ಗೃಹ ಪ್ರವೇಶ ಮುಗಿಸಿದ ಮೇಲೆ ಮದುವೆ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತೀವಿ ಗೊತ್ತಾ, ಮದುವೆ ಜೊತೆಗೆ ಗೃಹ ಪ್ರವೇಶ ರೆಡಿ ಮಾಡ್ಕೊಂಬೇಡ. ಭಾಳ ದೊಡ್ಡ ತಪ್ಪು. ಮದುವೆ ನಿಂತೋಗತ್ತೆ, ಇಲ್ಲ ಡೈವರ್ಸ್ ಆಗಿಬಿಡತ್ತೆ, ಮನೆ ಗೃಹ ಪ್ರವೇಶನ ಆಗಿರಲ್ಲ. ಮನೆಗೆ ಹೊಸದಾಗಿ ಕರ್ಕೊಂಬಂದು ಸತ್ಯನಾರಾಯಣ ವ್ರತ ಮಾಡ್ಕೊತೀನಿ ಅಂದರೆ ಖಂಡಿತ ದೇವತೆಗಳೇ ಆಹ್ವಾನ ಆಗಿದ್ದಿರೋ ಮನೆಗೆ ಹೊಸ ಗಂಡು ಹೆಣ್ಣು ತಂದರೆ ಅವರಿಬ್ಬರು ಗತಿ ಏನಾಗಬೇಕು? ದೇವರೇ ಗತಿ. ಅದಕ್ಕೆ ಫಸ್ಟು ನೀವು ಗೃಹ ಪ್ರವೇಶ ಮಾಡ್ಕೊಳ್ಳೋ ಹಾಗಿದ್ರೆ, ಮದುವೆ ಫಿಕ್ಸ್ ಆಗಿದ್ದರೆ ಮದುವೆ ಆಮೇಲೆ ಮಾಡ್ಕೋಬೇಕು. ಸತ್ಯನಾರಾಯಣ ವ್ರತವನ್ನು ಇಟ್ಕೋಬೇಕು. ಮನೆ ಗೃಹ ಪ್ರವೇಶ ಮುಗಿಸ್ಬಿಡ್ಬೇಕು, ತದನಂತರ ಮದುವೆ ಮಾಡಬೇಕು. ಇಲ್ಲ ಮದುವೆ ಮಾಡಿಬಿಟ್ರೆ ಯಾವ ಕಾಲಕ್ಕೂ 6 ತಿಂಗಳ ಕಾಲ ಗೃಹ ಪ್ರವೇಶ ಮಾಡಲೇಬಾರ್ದು. ಸತ್ಯನಾರಾಯಣ ವ್ರತ ಮಾಡ್ಕೋಬೇಕು. ದಂಪತಿಗಳನ್ನ ಹೊಸದಾಗಿ ಕರ್ಕೊಂಬಂದು ಆ ಸತ್ಯನಾರಾಯಣ ವ್ರತ ಆ ದಂಪತಿಗಳ ಕೈಲೇ ಮಾಡಿಸ್ಬೇಕು. ಆಮೇಲೆ ಗೃಹ ಪ್ರವೇಶ ಮಾಡಿಸ್ಕೋಬೇಕು ಹಸು ಕೈಯಲ್ಲಿ. ಇದು ನಿಮ್ಮ ಜೀವನ. ಈ ರೀತಿ ಸತ್ಯನಾರಾಯಣ ವ್ರತವನ್ನು ಸರಿಯಾಗಿ ನೀವು ಮಾಡದೇ ಇದ್ರೆ ಮನೆಯಲ್ಲಿ ಗ್ರಹ ದೋಷ, ಗ್ರಹ ಬಲ ಸ್ಥಿರವಾಗಿರೋದು ಹೊಸ ದಂಪತಿಗಳಿಗೆ ಮಾಡಲೇಬೇಕು. ಅದರಲ್ಲಿ ತಂದೆ ತಾಯಿ ಕೂತ್ಕೊಳ್ಳೇಬೇಕು. ಅಕಸ್ಮಾತ್ ತಾಯಿಗೆ ತಂದೆ ಇಲ್ಲ ಅಂದರೆ ಗಂಡಲಿದ್ದಾಗ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ಕೆಲವು ಏನು ಮಾಡ್ತಾರೆ, ಹೆಣ್ಣು ಮಕ್ಕಳ ಕೈಯಲ್ಲಿ ಮಾಡಿಸ್ಬಿಡೋಣ ಅಂತ ಮನೇಲಿ ಮಾಡಿಸ್ತಾರೆ. ಹಾಗೆ ಮಾಡಿಕೊಡ್ದು. ಆವಾಗಲೂ ತಿಳ್ಕೊಳ್ಳಿ, ಗಂಡು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ಇಲ್ಲ ಹೆಣ್ಣು ಮಕ್ಕಳು ಮಾಡಿಸ್ಬೇಕು ಅಂದರೆ ಅಳಿಯಂದ್ರ ಮನೆ, ಅವ್ರ ಮನೇಲೇ ಆ ರೀತಿ ಮಾಡಿಸ್ಬೇಕು. ಸತ್ಯನಾರಾಯಣ ವ್ರತ ಯಾವ ಕಾಲಕ್ಕೂ ಮನೇಲಿ ಮಾಡ್ಕೋಬಾರ್ದು. ಮದುವೆ ಆದ ಕೂಡಲೇ ಸತ್ಯನಾರಾಯಣ ವ್ರತವನ್ನು ಮಾಡಲೇಬೇಕು. ಕೆಲವರೆಲ್ಲ ಏನು ಗೊತ್ತಾ, 3 ದಿವಸ ಮದುವೆ ಅಂತೀರ. ಎಷ್ಟು ಸಲ ಬಡ್ಕೊಂಡಿದ್ದೀನಿ. ಮದುವೆಗೆ ಮೊದಲು ರಿಸೆಪ್ಷನ್ ಮಾಡ್ಕೋಬೇಡಿ ಅಂದರೆ ಕೇಳೋದೇ ಇಲ್ವೇ ನೀವು? ಮೊದಲೇ ರಿಸೆಪ್ಷನ್ನು. ಇವಳ ಮೇಲೆ ದೋಷ, ಅವನ ಮೇಲೆ ದೋಷ, ಇಬ್ಬರು ನಿಂತ್ಕೊಂಡಿರ್ತಾರೆ ರಿಸೆಪ್ಷನ್ನಲ್ಲಿ. ಎಲ್ಲ ಗ್ರಹಗಳು, ಎಲ್ಲ ಕಣ್ಣುಗಳು ಅವರಿಬ್ಬರ ಮೇಲೆ ಇರುತ್ತೆ. ಆಗ ಮದುವೆ ಆಗದೇ ಇರೋ ಬಾಂಧವ್ಯಕ್ಕೆ ಆಶೀರ್ವಾದ ಏನು ಮಾಡ್ತೀರಾ? ಮಾಂಗಲ್ಯ ಇನ್ನೂ ಕಟ್ಲೇ ಇಲ್ಲ, ಎಷ್ಟು ಜನದ ದೃಷ್ಟಿ ಅವ್ರ ಮೇಲೆ ಇರುತ್ತೆ. ಆಗ ಏನಾಗತ್ತೆ ಪರಿಣಾಮ ಅನ್ನೋದು ಕಾದು ನೋಡಿ ಬರ್ತೀನಿ.